ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ಇಲ್ಲೊಂದು ವೃತ್ತ ಕಾಣ್ತಿದೆ. ಈ ವೃತ್ತ ಯಾವುದು ಅಂತ ಬಹುಶಃ ನಿಮ್ಗಾಗಲೇ ಗಮನಕ್ಕೆ ಬಂದಿದೆ. ಇದು ಮಂಡ್ಯದ ಮಹಾವೀರ ವೃತ್ತ. ಈ ವೃತ್ತದಲ್ಲಿ ಒಂದು ಮಿಲ್ಕ್ ಪಾರ್ಲರ್ ಕಾಣ್ತಿದೆ ನೋಡಿ. ಈ ಮಿಲ್ಕ್ ಪಾರ್ಲರ್ಗೆ ಬರ್ತಕ್ಕಂಥ ಜನ ಟೀ ಕಾಫಿ ಕುಡಿಲಿಕ್ಕೆ ಹೈಟೆಕ್ ಜನ. ಪಾಪ ಅವ್ರಿಗೆ ಪಾರ್ಕಿಂಗ್ ಮಾಡಲಿಕ್ಕೆ ಬೇರೆ ಕಡೆ ಜಾಗ ಸಿಗಲ್ಲ. ಸೊ ಎಲ್ಲೋ ಒಂದು ಕಡೆ ನಿಲ್ಲಿಸ್ಬಿಟ್ಟು ಬರ್ತಾರೆ. ಅಲ್ಲಿಗೆ ಬರ್ತಕ್ಕಂಥ ಜನರಿಗೆ ತೊಂದರೆ ಆಗತ್ತೆ ಅಂತೇಳಿ ಮಿಲ್ಕ್ ಪಾರ್ಲರ್ ಮುಂದೆ ನೋಡಿ ಬ್ಯಾರಿಕೇಡ್ನ ಹಾಕಿ ನಿಲ್ಲಿಸಿದ್ದಾರೆ. ತೊಂದರೆ ಆಗಬಾರ್ದು, ಮಿಲ್ಕ್ ಪಾರ್ಲರ್ಗೆ ಅವ್ರ ಬಿಸ್ನೆಸ್ ತೊಂದರೆ ಆಗಬಾರ್ದು ಅಂತ. ಈ ಹಿಂದೆ ಕೂಡ ಅದು ಬ್ಯಾರಿಕೇಡ್ ಇತ್ತು. ಏನು ಒಂದು ಸ್ಯಾಂಜೋ ಆಸ್ಪತ್ರೆ ಸಮೀಪ ಒಂದು ಆಕ್ಸಿಡೆಂಟ್ ಆಗಿ ಒಂದು ಮಗು ಸತ್ತಂಥ ಸಂದರ್ಭದಲ್ಲಿ ನಾನು ಈ ವಿಚಾರನ ಪ್ರಸ್ತಾಪ ಮಾಡಿದೆ. ಅದಾದ ತಕ್ಷಣವೇ ಆ ಬ್ಯಾರಿಕೇಡ್ನ ತೆರವುಗೊಳಿಸಿದರು. ಅದಾದ ನಂತರ ಬಂದಂಥ SP ಅವ್ರಿಗೆ ಅದೇನು ಪ್ರೀತಿ ಬಂತ ಗೊತ್ತಿಲ್ಲ, ಮತ್ತು ಬ್ಯಾರಿಕೇಡ್ನ ಅಳವಡಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೇ ಮಾಡಿಕೊಟ್ಟಿದ್ದಾರಾ ಅಥವಾ ನಗರಸಭೆಯವ್ರು ಮಾಡಿಕೊಟ್ಟಿದ್ದಾರಾ ಗೊತ್ತಿಲ್ಲ. ಯಾಕೆಂದರೆ ಅದು ತೆರವುಗೊಳಿಸ್ಬೇಕಾದಂಥ ಕರ್ತವ್ಯ ಪೊಲೀಸ್ ಇಲಾಖೆದು. ಬ್ಯಾರಿಕೇಡ್ನ ನಗರಸಭೆಯವ್ರು ಹಾಕೋಕೆ ಹೋಗಲ್ಲ. ಆ ಕಾರಣದಿಂದ ನಾನು ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಿದೆ. ಇಲ್ಲಿ ನೋಡಿ, ಈ ಬ್ಯಾರಿಕೇಡ್ ಹಾಕಿರೋದ್ರಿಂದ ಪಾದಚಾರಿಗಳು ರಸ್ತೆಯಲ್ಲಿ ಹೋಗುವಂಥ ಸಂದರ್ಭ ಬಂದಿದೆ. ಇದು ಒಂದು ವೃತ್ತ, ಪ್ರಮುಖ ವೃತ್ತ ನಗರದ. ಇಲ್ಲಿ ಬ್ಯಾರಿಕೇಡ್ನ ಒಂದು ಮೂಲೆಯಲ್ಲಿ ಅಳವಡಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಿದ್ರೂ ಕೂಡ ಏನು ವಿ ರೋಡ್ನಲ್ಲಿ ಎಲ್ಲೋ ಒಂದು ವೆಹಿಕಲ್ ನಿಲ್ಲಿಸಿರೋದನ್ನ ಹುಡಿಕೊಂಡು ಅವ್ರೇನೋ ದರೋಡೆ ಮಾಡೋಕ್ಕೆ ಬಂದವ್ರೆ ಅಂತ ಹೆಲ್ಮೆಟ್ ಹಾಕಿಲ್ಲ ಅಂದ್ಕೊಂಡು ಹಿಂಡಲ್ಲಿ ನಿಂತ್ಕೊಂಡು ಹಿಡಿಯೋಂಥ ಪೊಲೀಸರಿಗೆ ಇದು ಕಣ್ಣಿಗೆ ಕಾಣ್ತಿಲ್ವಲ್ಲ ಯಾಕೆ ಅಂತ ಆಶ್ಚರ್ಯ ಆಗ್ತಿದೆ. ನಿಜಕ್ಕೂ ಮಂಡ್ಯ ಜಿಲ್ಲಾ ಪೊಲೀಸ್ ಬಗ್ಗೆ ಈಗಾಗಲೇ ತುಂಬ ಅತ್ಯುತ್ತಮವಾದಂಥ ಗೌರವ ಬಂದಿದೆ. ಅದು ಎಲ್ಲರಿಗೂ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ಆ ಗೌರವನ ಸ್ವಲ್ಪ ಅಂದರೆ ಉಳಿಸ್ಕೊಳ್ಳೋಂಥ ಪ್ರಯತ್ನನ ಈಗ ಮಾಡ್ತಿದ್ದಾರೆ ಅಂತ ನಮಗೆ ಅನ್ನಿಸ್ತಿದೆ. ಅದನ್ನು ನಿಜನಾ ಅನ್ನೋದು ಸುಳ್ಳು ಅಥವಾ ಅನ್ನೋದನ್ನು ನಿರೂಪಿಸ್ಬೇಕಾದಂಥ ಜವಾಬ್ದಾರಿ ಈಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾ ರಾಣಿ ಅವ್ರ ಮೇಲಿದೆ. ನೋಡೋಣ, ಬ್ಯಾರಿಕೇಡ್ನ ಅಲ್ಲೇ ಉಳಿಸ್ತಾರಾ ಅಥವಾ ತೆರವುಗೊಳಿಸ್ತಾರಾ ಅಂತ. ಅಕಸ್ಮಾತ್ ತೆರವುಗೊಳಿಸೋಕ್ಕಾಗಿಲ್ಲ ಅಂತ ಅಂದರೆ ಬೇರೆ ಬೇರೆ ಕಡೆ ಒಂದಷ್ಟು ಅಂಗಡಿಗಳಿಗೂ ಒಂದು ಅವಕಾಶ ಕೊಟ್ಬಿಡಿ. ಅವ್ರ ಹೋಟೆಲ್ ಮುಂದೆ, ಅಂಗಡಿಗಳ ಮುಂದೆ ನೀಟಾಗಿ ಆರಾಮಾಗಿ ಅವ್ರಿಗೆ ಏನು ಬೇಕಾದ್ರೂ ಇಟ್ಕೊಳ್ಳೋಕ್ಕೆ ಒಂದಷ್ಟು ಬ್ಯಾರಿಕೇಡ್ ಹಾಕ್ಕೊಡಿ, ಒಂದಷ್ಟು ಶುಲ್ಕನ ವಸೂಲಿ ಮಾಡಿ. ಅದು ನಿಮ್ಮ ಪ್ಯಾಕೆಟ್ಗೆ ಹೋಗುತ್ತೋ ಅಥವಾ ಬೇರೆಯವ್ರ ಪ್ಯಾಕೆಟ್ಗೆ ಹೋಗುತ್ತೋ ಗೊತ್ತಿಲ್ಲ. ಸಾರ್ವಜನಿಕರ ತೆರಿಗೆ ರೀತಿಯಲ್ಲಿ ಅದನ್ನು ಸಂಗ್ರಹ ಮಾಡಿ ಸರ್ಕಾರಕ್ಕೆ ಸಿಗುವಂಗೆ ಮಾಡಿ. ಫುಟ್ಪಾತ್ ಇಲ್ಲದ್ರೆ ಏನು ಜನ ರೋಡಲ್ಲೇ ತಿರುಗಾಡ್ಕೊಂಡು ಸಾಯಲಿ, ನಿಮಗೇನು ತೊಂದರೆ? MLAಗೋ MP ಗೋ ಯಾರಿಗೂ ತೊಂದರೆ ಇಲ್ಲ. ಅನುಭವಿಸೋರು ಜನ ಅನುಭವಿಸ್ತಾರೆ, ನೀವು ನೆಮ್ಮದಿಯಾಗಿರಬಹುದು. ನೋಡಿ, ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ. ಇಲ್ಲ ಅಂತ ಅಂದರೆ ದಯವಿಟ್ಟು ಅದನ್ನು ತೆರವುಗೊಳಿಸಿ. ಆಮೇಲೆ ನಿಮಗೊಂದು ನೆನಪಿರಬೇಕು SP ಮೇಡಮ್ ಅವರೇ, ರಸ್ತೆಯಲ್ಲಿ ಹೋಗ್ತಕ್ಕಂಥ ಬೈಕ್ಗಳನ್ನ ಹಿಡಿದು ಕಿತ್ಕೋಬಾರ್ದು, ಅಲ್ಲೇ ದಂಡ ಕಟ್ಟಿ ಅಂತ ಒತ್ತಡ ಹಾಕಬಾರ್ದು, ಬಲವಂತ ಮಾಡಬಾರ್ದು ಅಂತ ರಾಜ್ಯದ ಪೊಲೀಸ್ ಆಯುಕ್ತರು ಹೊರಡಿಸಿರುವಂಥ ಆದೇಶ. ಜೊತೆಗೆ ಈ ಹಿಂದೆ ನಮ್ಮ ಮಂಡ್ಯದ ಶಾಸಕರು ರವಿಕುಮಾರ್ ಗಣಿಗವರು ಕೂಡ ಈ ಮಾತನ್ನ ಹೇಳಿದರು. ಬಹುಶಃ ನೀವು ಬಂದಮೇಲೆ ನಮ್ಮ ಪೊಲೀಸರು ಮರ್ತ್ಕೊಬಿಟ್ರು ಅಥವಾ ನೀವು ಬರೋಕ್ಕೆ ಮುಂಚೆ ಮರ್ತ್ಕೊಂಡಿದ್ದಾರೋ ಗೊತ್ತಿಲ್ಲ. ಅದನ್ನು ನೆನಪಿಸ್ಕೊಳ್ಳಿ. ರೋಡಲ್ಲಿ ಹೋಗೋರ್ನೆಲ್ಲ ಹಿಡ್ಕೊಂಡು ಗಂಟೆಗಟ್ಟಲೆ ಕಾಯಿಸೋವಂಥದ್ದು ನಿಮ್ಮ ಕರ್ತವ್ಯ ಅಲ್ಲ. ಅದಕ್ಕೆ ನಿಮ್ಗೆ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ. CC ಕ್ಯಾಮ್ರಾ ಇರೋದು ಏನಕ್ಕೆ? ಮೂಸಕ್ಕ ಏನಕ್ಕೆ ಇಟ್ಕೊಂಡಿದ್ದೀರಿ CC ಕ್ಯಾಮ್ರಾಗಳನ್ನ? ಡಮ್ಮಿ ಪೀಸ್ ಹಾಕ್ಸ್ಬಿಟ್ಟು ಏನಾದ್ರು ಅದು ಹಾಳಾಗೋಯ್ತು ಆಗಲೇ. ಬಾಡಿ ಒಂದು ಕ್ಯಾಮ್ರಾ ಇತ್ತು, ಅದನ್ನು ಮಾರ್ಕೊಂಡ್ರೋ ಏನೋ ಗೊತ್ತಿಲ್ಲ ನಿಮ್ಮ ಇಲಾಖೆಯವರು. ಎಲ್ಲಿದೆ ಅವೆಲ್ಲ? ಫೈನ್ ಹಾಕ್ಬೇಕಾದ್ರೆ ಯಾರು ಏನು ಅಂತ ಏನು ರೂಲ್ಸ್ ಇಲ್ವಾ? ಸಿಕ್ತು ಒಂದು ಬಂದು ಫೈನ್ ಹಾಕ್ಬೋದಾ? ಏನು ಸಾರ್ವಜನಿಕರು ಸುಲಿಗೆ ಮಾಡೋಕ್ಕೆ ನಿಮ್ಗೆ ಹಾಕಿ ಬಟ್ಟೆ ಕೊಟ್ಟಿದ್ದಾರಾ? ಪಬ್ಲಿಕ್ಸ್ ಸರ್ವೆಂಟ್ಸ್ ನೀವು ಅನ್ನೋದನ್ನ ಮರ್ತ್ಕೋಬೇಡಿ. ಅಧಿಕಾರ ಇದೆ ಅಂತ ಕಾಕಿ ಬಟ್ಟೆ ಹಾಕಿದ್ದೀನಿ ಅಂತ ದರ್ಪ ತೋರಿದ್ರೆ ಮುಂದೊಂದು ದಿನ ಖಂಡಿತವಾಗಿ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಯೋಚನೆ ಮಾಡಿ ಕಾನೂನಿನ ರೀತಿಯಲ್ಲಿ ನಡ್ಕೊಳ್ಳೋವಂಥದ್ದನ್ನು ನಿಮ್ಮ ಸಿಬ್ಬಂದಿಗೆ ಸೂಚಿಸಿ. ಇಲ್ಲಾಂದರೆ ಖಂಡಿತವಾಗಿ ಅದು ದುಷ್ಪರಿಣಾಮ ಆಗುವಂಥ ಕಾಲ ದೂರ ಇಲ್ಲ. ಧನ್ಯವಾದ.